Good morning students, welcome to the class. Today I discuss very important problems on implicit function. These problems are very much important for your examination and also for your competitive exams. So see here, the problems are, the first one of this class is if e power x plus e power y is equal to e power x plus y, then show that dy by dx is equal to minus e power y minus x. So how to solve this problem? So observe here, solution. Consider the problem, that is e power x plus e power y is equal to e to the power of x plus y. ನೋಡಿ, ಈ ಪ್ರಾಬ್ಲಮ್ನ ಎರಡು ಥರ ಸಾಲ್ವ್ ಮಾಡ್ಬೋದು. ನಾನು ಎರಡೂ ಥರ ಹೇಳ್ಕೊಡ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆ್ಯಸ್ ಇಟ್ ಈಸ್ ಏನು ಕೊಟ್ಟಿದ್ದಾರೋ ಅದೇ ಥರನೇ ಡಿಫ್ರೆನ್ಷಿಯೇಷನ್ ಮಾಡಿಕೊಂಡು ಹಾಗೆ ಸಾಲ್ವ್ ಮಾಡೋದು. ನೋಡಿ, ಶೋ ದಟ್ ಟೈಪ್ ಪ್ರಾಬ್ಲಮ್ಸ್ ಏನಿದೆ, ಈ ಪ್ರಾಬ್ಲಮ್ಸ್ಗಳು ತುಂಬ ಇಂಪಾರ್ಟೆಂಟ್. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳೋಣ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಇ ಪವರ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನು ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ವೈಗೆ ಡಿಫ್ರೆನ್ಷಿಯೇಷನು ಇ ಪವರ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂತ ಬರಿತೀವಿ. ಹೇಗೆ ಗೊತ್ತಾಯ್ತಲ್ವಾ? ಸೊ ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸೇ ಡಿಫ್ರೆನ್ಷಿಯೇಷನು, ಅದೇ ಥರನೇ ಇ ಪವರ್ ವೈಗೆ ಇ ಪವರ್ ವೈಯೇ, ಅದಾದಮೇಲೆ ವೈಗೆ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಸೊ ಹಾಗೆ ನೆಕ್ಸ್ಟ್ ಇದು ಕೂಡ ಇ ಪವರ್ ಎಕ್ಸ್ ಫಾರ್ಮೆಟಲ್ಲೇ ಇರೋದು. ಇ ಪವರ್ ಆಫ್ ಎಕ್ಸ್ ಪ್ಲಸ್ ವೈಗೆ ಡಿಫ್ರೆನ್ಷಿಯೇಷನು ಇ ಟು ದಿ ಪವರ್ ಆಫ್ ಎಕ್ಸ್ ಪ್ಲಸ್ ವೈಯೇ, ಅದಾದಮೇಲೆ ಈ ಎಕ್ಸ್ ಪ್ಲಸ್ ವೈಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1 ಪ್ಲಸ್ ವೈಗೆ ಡಿಫ್ರೆನ್ಷಿಯೇಷನು ಡಿ ವೈ ಬೈ ಡಿ ಎಕ್ಸ್. ಸೊ ಇದು ಡಿಫ್ರೆನ್ಷಿಯೇಷನ್ ಮಾಡಿದ್ದು. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್. So that implies e power x plus e power y into dy by dx is equal to multiply by e power x plus y. So that gives e power x plus y into 1 andre e power x plus y plus e power x plus y into dy by dx. Next, to transfer this e power x plus y into dy by dx to LHS, that gives e power y into dy by dx minus e power x plus y into dy by dx is equal to e power x plus y minus e power x. ಸೊ ಇಲ್ಲಿ ಏನಿತ್ತು, ಈ e power x ನ RHSಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಅವಾಗ ನನಗೆ ಮೈನಸ್ ಇ ಪವರ್ ಎಕ್ಸ್ ಆಯಿತು. ಅರ್ಥ ಆಯ್ತಾ? ಇವೆರಡರಲ್ಲಿ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತಗೊಳ್ಳೋಣ. ಸೊ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತಗೊಂಡ್ರೆ ಇಲ್ಲಿ ಉಳ್ಕೊಳ್ಳೋದೇನು, ಇ ಪವರ್ ವೈ ಮೈನಸ್ ಇ ಪವರ್ ಎಕ್ಸ್ ಪ್ಲಸ್ ವೈ ಉಳ್ಕೊಳ್ಳುತ್ತೆ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಪ್ಲಸ್ ವೈ ಮೈನಸ್ ಇ ಪವರ್ ಎಕ್ಸ್. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ದಟ್ ಗಿವ್ಸ್ dy by dx is equal to e to the power of x plus y minus e power x whole divided by e power y minus e power x plus y. ನೋಡಿ, ನಾವು ಏನು ಪ್ರೂಫ್ ಮಾಡಬೇಕಾಗಿತ್ತಂದ್ರೆ ಮೈನಸ್ ಇ ಪವರ್ ಎಕ್ಸ್ ವೈ ಮೈನಸ್ ಎಕ್ಸ್ ಅಂತ ಹೇಳಿ ಪ್ರೂಫ್ ಮಾಡ್ಬೇಕು. ಅಂದರೆ ನಾವು ಸಿಂಪ್ಲಿಫಿಕೇಶನ್ ಮಾಡೋದ್ರಲ್ಲಿ ರಿಸಲ್ಟೆಂಟಲ್ಲಿ ಇ ಪವರ್ ವೈ ಮತ್ತು ಎಕ್ಸ್ ಟರ್ಮ್ಸ್ ಇರಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ dy by dx is equal to replace this e power x plus y as e power x plus e power y ಅಂತ ಹೇಳಿ ರೀಪ್ಲೇಸ್ ಮಾಡಿ. ಇ ಪವರ್ ಎಕ್ಸ್ ಪ್ಲಸ್ ವೈ ಇರೋ ಜಾಗದಲ್ಲಿ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ವೈನ ಬರಿತಾ ಇದ್ದೀನಿ. ನೆಕ್ಸ್ಟು ಮೈನಸ್ ಇ ಪವರ್ ಎಕ್ಸ್ ಹಾಗೆ ಉಳ್ಕೊಳ್ಳುತ್ತೆ ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಇ ಪವರ್ ವೈನ ಹಾಗೆ ಬರೀರಿ, ಮೈನಸ್ ಇ ಪವರ್ ಎಕ್ಸ್ ಪ್ಲಸ್ ವೈ ಇರೋ ಜಾಗದಲ್ಲಿ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ವೈ, ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ವೈ. ಮೈನಸ್ ಆದಮೇಲೆ ಎರಡು ಟರ್ಮ್ನ ಬರೀತಿರೋದ್ರಿಂದ ಅದನ್ನು ರೀತಿಯಿಂದ ಬ್ರ್ಯಾಕೆಟ್ ಬರೀಬೇಕು. ಅರ್ಥ ಆಯ್ತಾ ನಾ ಹೇಳಿದ್ದು? ನೆಕ್ಸ್ಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಗೆಟ್ಸ್ ಕ್ಯಾನ್ಸಲ್, ಉಳ್ಕೊಂಡಿದ್ದೇನು ಇ ಪವರ್ ವೈ ಡಿವೈಡೆಡ್ ಬೈ ಇ ಪವರ್ ವೈ ಮೈನಸ್ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ವೈ. ಸೊ ಮೈನಸಿಂದ ಟರ್ಮ್ ವೈಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇ ಪವರ್ ವೈ ಗೆಟ್ಸ್ ಕ್ಯಾನ್ಸಲ್. ನೆಕ್ಸ್ಟ್ ಏನು ಉಳ್ಕೊಳ್ಳೋದಿಲ್ಲಿ, dy by dx is equal to e power y divided by minus e power x. So that is equal to plus by minus ಅಂದರೆ minus
ಇ ಪವರ್ ವೈ ಇಂಟು ಇ ಪವರ್ ಮೈನಸ್ ಎಕ್ಸ್. ಸೊ ಇ ಪವರ್ ಎಕ್ಸ್ನ ನ್ಯೂಮರೇಟರ್ ತೊಗೊಂಡ್ರೆ ಇ ಪವರ್ ಮೈನಸ್ ಎಕ್ಸ್ ಆಗುತ್ತೆ. ಸೊ ಮೈನಸ್ ಬೇಸ್ ಸೇಮ್ ಇದ್ದಾಗ ಪವರ್ ಆ್ಯಡ್ ಮಾಡ್ತೀವಲ್ವಾ, ಸೊ ಹಾಗಾಗಿ ವೈ ಮೈನಸ್ ಎಕ್ಸ್ ಆಯಿತು. ಸೊ ಇಲ್ಲಿ ಮೈನಸ್ ಹಾಗೆ ಉಳ್ಕೊಂತು. ಇ ಪವರ್ ವೈ ಇಂಟು ಇ ಪವರ್ ಮೈನಸ್ ಎಕ್ಸ್ ಅಂದಾಗ ಬೇಸ್ ಸೇಮ್ ಇದ್ದಾಗ ಪವರ್ ಆ್ಯಡ್ ಮಾಡ್ತೀವಿ. ಸೊ ಹಾಗಾಗಿ ವೈ ಮೈನಸ್ ಎಕ್ಸ್ ಆಗುತ್ತೆ, ಮೈನಸ್ ಇ ಪವರ್ ವೈ ಮೈನಸ್ ಎಕ್ಸ್. ಸೊ ಹೆನ್ಸ್ ದ ರಿಸಲ್ಟ್. ಇದು ಒನ್ ಫಾರ್ಮೆಟು. ಇನ್ನೊಂದು ಫಾರ್ಮೆಟ್ನಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂದರೆ ನೋಡಿ, ಅದು ಡಿಫ್ರೆನ್ಸಿಯೇಷನ್ ಮಾಡೋದಕ್ಕಿಂತ ಮುಂಚೆನೇ ಒಂದು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಬೇಕು. ಸೊ ಡಿಫ್ರೆನ್ಸಿಯೇಷನ್ ಮಾಡೋಕ್ಕಿಂತ ಮುಂಚೆನೇ ಒಂದು ಸಿಂಪ್ಲಿಫಿಕೇಶನ್ ಮಾಡಿ ಆಮೇಲೆ ಅದನ್ನು ಸಾಲ್ವ್ ಮಾಡ್ತಾ ಹೋಗೋದು. ಹೇಗೆ ಅಂದರೆ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ವೈ ಈಸ್ ಈಕ್ವಲ್ ಟು ಇದನ್ನು ಇ ಪವರ್ ಎಕ್ಸ್ ಇಂಟು ಇ ಪವರ್ ವೈ ಅಂತ ಬರಿಬೋದು. ಸೊ ಬೇಸ್ ಸೇಮ್ ಇದ್ರೆ ಪವರ್ ಆ್ಯಡ್ ಮಾಡ್ತೀವಿ ಅಲ್ವಾ, ಸೊ ಇಲ್ಲಿ ಪವರ್ ಅಡಿಷನಲ್ ಇದೆ, ಹಾಗಾಗಿ ಸ್ಪ್ಲಿಟ್ ಮಾಡಿ ಬರಿತಾ ಇದ್ದೀನಿ. ಸೊ ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಇಂಟು ಇ ಪವರ್ ವೈ ಆನ್ ಬೋತ್ ಸೈಡ್ ಅಂತ ಹೇಳೋಣ. ಎರಡೂ ಸೈಡು ಇ ಪವರ್ ಎಕ್ಸ್ ಇಂಟು ಇ ಪವರ್ ವೈ ಇಂದ ಡಿವೈಡ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, ಇ ಪವರ್ ಎಕ್ಸ್ ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಇಂಟು ಇ ಪವರ್ ವೈ ಪ್ಲಸ್ ಇ ಪವರ್ ವೈ ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಇಂಟು ಇ ಪವರ್ ವೈ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಇ ಪವರ್ ವೈ ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಇಂಟು ಇ ಪವರ್ ವೈ. ಸೊ ಟರ್ಮ್ ವೈಸ್ ಎಲ್ಲದನ್ನು ಕೂಡ ಇ ಪವರ್ ಎಕ್ಸ್ ಇಂಟು ಇ ಪವರ್ ವೈ ಇಂದ ಡಿವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಇ ಪವರ್ ಎಕ್ಸ್ ಕ್ಯಾನ್ಸಲ್, ಇ ಪವರ್ ವೈ ಕ್ಯಾನ್ಸಲ್, ಇ ಪವರ್ ಎಕ್ಸ್ ಇಂಟು ಇ ಪವರ್ ವೈ, ಇ ಪವರ್ ಎಕ್ಸ್ ಇಂಟು ಇ ಪವರ್ ವೈ ಗೆಟ್ಸ್ ಕ್ಯಾನ್ಸಲ್. ಇಲ್ಲಿನೇನು ಉಳ್ಕೊಂತು, 1 ಡಿವೈಡೆಡ್ ಬೈ ಇ ಪವರ್ ವೈ ಪ್ಲಸ್ 1 ಡಿವೈಡೆಡ್ ಬೈ ಇ ಪವರ್ ಎಕ್ಸ್ ಈಸ್ ಈಕ್ವಲ್ ಟು 1. ಅದು ಕ್ಯಾನ್ಸಲ್ ಆದರೆ ಅರ್ಥ ಆಯ್ತಾ. ಸೊ ಇದನ್ನು ನ್ಯೂಮರೇಟರ್ ತಗೊಳ್ಳಿ, ಇ ಪವರ್ ಮೈನಸ್ ವೈ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 1 ಆಯಿತು. ನ್ಯೂಮರೇಟರ್ ತೊಗೊಂಡ್ರೆ ಗೊತ್ತಾಯ್ತಾ. ಇದನ್ನು ಡಿಫ್ರೆನ್ಷಿಯೇಷನ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಮೈನಸ್ ಇ ಪವರ್ ಮೈನಸ್ ವೈ. ಇ ಪವರ್ ಮೈನಸ್ ಎಕ್ಸ್ ಇದ್ರೆ ಡಿಫ್ರೆನ್ಷಿಯೇಷನ್ ಏನು ಅಂದರೆ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಇ ಪವರ್ ಎ ಎಕ್ಸ್ ಫಾರ್ಮೆಟ್. ಇ ಪವರ್ ಎ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, ಎ ಇಂಟು ಇ ಪವರ್ ಎ ಎಕ್ಸ್ ಅಂತ. ಎಕ್ಸ್ ಪಕ್ಕ ಇರೋದು ಎ, ಸೊ ಇಲ್ಲಿ ಎಕ್ಸ್ ಪಕ್ಕ ಇರೋದು -1. ಸೊ ಹಾಗಾಗಿ -1 ಇಂಟು ಇ ಪವರ್ ಮೈನಸ್ ಎಕ್ಸ್ ಅಂತ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು. ಸೊ ಅದೇ ಫಾರ್ಮೆಟಲ್ಲೇ ನಾನು ಇ ಪವರ್ ಮೈನಸ್ ವೈಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಮೈನಸ್ ಇಂಟು ಇ ಪವರ್ ಮೈನಸ್ ವೈ ಇಂಟು ವೈಗೆ ಡಿಫ್ರೆನ್ಷಿಯೇಷನ್ ಮಾಡಿಕೊಂಡ್ರೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಮೈನಸ್ ಇಂಟು ಇ ಪವರ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 1ಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 0. ಇಲ್ಲಿ ಆ್ಯಕ್ಚುಲಿ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಏನು 1, ಹಾಗಾಗಿ ಬರಿತಾ ಇಲ್ಲ. ಅರ್ಥ ಆಯ್ತಾ ನಾ ಹೇಳಿದ್ದು. ನೆಕ್ಸ್ಟ್ ಮೈನಸ್ ಇಂಟು ಇ ಪವರ್ ಮೈನಸ್ ವೈ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಸೊ ಇದು ವಿತಿನ್ ದ ಬ್ರಾಕೆಟ್ ಬರೋಣ ಯಾಕೆಂದರೆ ಮೈನಸ್ ಬಂದಿದೆ ಅಲ್ವಾ, ಹಾಗಾಗಿ ಸೊ ಇದನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಆರ್ ಎಚ್ ಎಸ್ಗೆ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಆಗುತ್ತೆ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಮೈನಸ್ ಇ ಪವರ್ ಮೈನಸ್ ವೈ. ಪ್ಲಸ್ ಬೈ ಮೈನಸ್ ಅಂದರೆ ಮೈನಸ್, ಈ ಇ ಪವರ್ ಮೈನಸ್ ವೈನ ನ್ಯೂಮರೇಟರ್ ತೊಗೊಂಡ್ರೆ ಇ ಪವರ್ ಮೈನಸ್ ಎಕ್ಸ್ ಇಂಟು ಇ ಪವರ್ ವೈ ಆಯಿತು. ಸೊ ಮೈನಸ್ ಬೇಸ್ ಸೇಮ್ ಇದ್ರೆ ಪವರ್ ಆ್ಯಡ್ ಮಾಡ್ತೀವಿ. ಇಲ್ಲಿ ಮೈನಸ್ ಎಕ್ಸ್ ಪ್ಲಸ್ ವೈ ಇದೆ, ಹಾಗಾಗಿ ಅದನ್ನು ಇ ಪವರ್ ವೈ ಮೈನಸ್ ಎಕ್ಸ್ ಅಂತ ಹೇಳಿ ಬರಿಬೋದು, ಅಥವಾ ಮೈನಸ್ ಎಕ್ಸ್ ಪ್ಲಸ್ ವೈ ಅಂತ ಬರಿಬೋದು, ಅಥವಾ ವೈ ಮೈನಸ್ ಎಕ್ಸ್ ಅಂತ ಬರಿಬೋದು. ಬೋತ್ ಆರ್ ಸೇಮ್, ಹೆನ್ಸ್ ದ ರಿಸಲ್ಟ್. ಸೊ ಅದೇ ನಮಗೆ ರಿಸಲ್ಟ್ ಬರಬೇಕಾಗಿದ್ದು. ಸೊ ಹೇಗೆ ಪ್ರೂಫ್ ಮಾಡಿದಂತ ಹೇಳಿ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ 17th ಒನ್. ಸೊ ಅದನ್ನ ಹೇಗೆ ಸಾಲ್ವ್ ಮಾಡೋದು, ಹೇಗೆ ಪ್ರೂಫ್ ಮಾಡೋದಂತ. ಸೊ ನೋಡಿ, ಅಬ್ಸರ್ವ್ ಮಾಡಿ ಕರೆಕ್ಟಾಗೆ. 17th ಒನ್, ಕನ್ಸಿಡರ್ xy is equal to e to the power of x minus y. ಸೊ ದೆನ್ ಶೋ ದಟ್ ಅಂತ ಹೇಳಿದೆ. ಸೊ ಇದನ್ನ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅಂದರೆ ಆಸ್ ಯೂಶುವಲ್ ಡಿಫ್ರೆನ್ಷಿಯೇಷನ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳೋಣ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಎಕ್ಸ್ ಇಂಟು ವೈ ಪ್ರಾಡಕ್ಟಲ್ಲಿದೆ, ಹಾಗಾಗಿ ಪ್ರಾಡಕ್ಟ್ ರೂಲ್ನ ಯೂಸ್ ಮಾಡೋಣ. ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದ್ರೆ ಎಕ್ಸ್ ಇಂಟು ವೈಗೆ ಡಿಫ್ರೆನ್ಷಿಯೇಷನು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1. ಸೊ ಹಾಗಾಗಿ ವೈ ಉಳ್ಕೊಂತು ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಮೈನಸ್ ವೈಗೆ ಡಿಫ್ರೆನ್ಷಿಯೇಷನು ಇ ಪವರ್ ಎಕ್ಸ್ ಮೈನಸ್ ವೈಯೇ,
ಅದಾದಮೇಲೆ ಈ ಎಕ್ಸ್ ಮೈನಸ್ ವೈಗೆ ಡಿಫ್ರೆನ್ಷಿಯೇಷನ್ ಮಾಡೋಣ. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1 ಮೈನಸ್ ವೈಗೆ ಡಿಫ್ರೆನ್ಷಿಯೇಷನು dy ಬೈ ಡಿ ಎಕ್ಸ್. ಸೊ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್, ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಹಾಗೆ ಇರಲಿ, ಪ್ಲಸ್ ವೈ ಕೂಡ ಹಾಗೆ ಇರಲಿ. ಈ ಇ ಪವರ್ ಎಕ್ಸ್ ಮೈನಸ್ ವೈ ಇಂದ ಟರ್ಮ್ ವೈಸ್ ಮಲ್ಟಿಪ್ಲೈ ಮಾಡೋಣ. ಸೊ ಇ ಪವರ್ ಎಕ್ಸ್ ಮೈನಸ್ ವೈ ಇಂಟು 1 ಅಂದರೆ ಇ ಪವರ್ ಎಕ್ಸ್ ಮೈನಸ್ ವೈ ಮೈನಸ್ ಇ ಪವರ್ ಎಕ್ಸ್ ಮೈನಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್. ಸೊ ಟರ್ಮ್ ವೈಸ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮೈನಸ್ ಇ ಪವರ್ ಎಕ್ಸ್ ಮೈನಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ನ ಎಲ್ ಎಚ್ ಎಸ್ಗೆ ಟ್ರಾನ್ಸ್ಫರ್ ಮಾಡೋಣ. ಆಗೇನು ಬರುತ್ತೆ ಅಂತ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಮೈನಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಮೈನಸ್ ವೈ ಮೈನಸ್ ವೈ. ಸೊ ಈ ವೈನ ಆರ್ ಎಚ್ ಎಸ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಮೈನಸ್ ವೈ ಆಯಿತು. ನೆಕ್ಸ್ಟ್ ನೋಡಿ, ಇದರಲ್ಲಿ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತಗೊಂಡ್ರೆ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಮೈನಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಮೈನಸ್ ವೈ ಮೈನಸ್ ವೈ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ದಟ್ ಗಿವ್ಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಮೈನಸ್ ವೈ ಮೈನಸ್ ವೈ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಮೈನಸ್ ವೈ. ಸೊ ನೆಕ್ಸ್ಟ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಮೈನಸ್ ವೈ ಅಂದರೆ ಎಕ್ಸ್ ವೈ. ನೋಡಿ ಈಕ್ವೇಷನ್ನು ಸ್ಟಾರ್ಟಿಂಗ್ ಕೊಟ್ಟಿರುವಂಥ ಈಕ್ವೇಷನಲ್ಲಿ ಈ ಇ ಪವರ್ ಎಕ್ಸ್ ಮೈನಸ್ ವೈ ಏನಿತ್ತೋ ಅದನ್ನು ರೀಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನಮ್ಗೆ ಏನು ರಿಸಲ್ಟ್ ಏನು ಬರಬೇಕು ಅದು ಪ್ರೂಫ್ ಬರಬೇಕು ಅಂದರೆ ನಾವು ಅದನ್ನು ರೀಪ್ಲೇಸ್ ಮಾಡ್ಕೊಳ್ಬೇಕು. ಮೈನಸ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್, ಇಲ್ಲೂ ಕೂಡ ಹಾಗೆ ರೀಪ್ಲೇಸ್ ಮಾಡ್ಕೊತೀನಿ, ದಟ್ ಈಸ್ ಎಕ್ಸ್ ವೈ. ರಿಸಲ್ಟೆಂಟಲ್ಲೆಲ್ಲೂ ಕೂಡ ಇ ಪವರ್ ಎಕ್ಸ್ ಮೈನಸ್ ವೈ ಇಲ್ಲ, ಹಾಗಾಗಿ ನಾನು ಅದನ್ನು ಇ ಪವರ್ ಎಕ್ಸ್ ಮೈನಸ್ ವೈನ ರೀಪ್ಲೇಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಟೇಕ್ ವೈ ಕಾಮನ್. ಸೊ ವೈ ಕಾಮನ್ ತೊಗೊಂಡ್ರೆ ಎಕ್ಸ್ ಮೈನಸ್ 1 ಉಳ್ಕೊಂತು, ಇದರಲ್ಲಿ ಎಕ್ಸ್ ಕಾಮನ್ ತೊಗೊಂಡ್ರೆ 1 ಪ್ಲಸ್ ವೈ ಉಳಿತು. ಅರ್ಥ ಆಯ್ತಾ? ಸೊ ನ್ಯೂಮರೇಟರಲ್ಲಿ ವೈ ಕಾಮನ್ ತೊಗೊಂಡಿದ್ದೀನಿ, ಡಿನಾಮಿನೇಟರಲ್ಲಿ ಎಕ್ಸ್ ಕಾಮನ್ ತೊಗೊಂಡಿದ್ದೀನಿ, ಹ್ಯಾನ್ಸ್ ದ ರಿಸಲ್ಟ್. ಸೊ ಅದೇ ನಮಗೆ ಆನ್ಸರ್ ಬರಬೇಕಾಗಿದ್ದು. ಐ ಥಿಂಕ್ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊತೀನಿ. ನೆಕ್ಸ್ಟ್ ಒನ್, ದಟ್ ಈಸ್ 18th ಒನ್. ಸೊ ನೋಡಿ 18th ಒನ್ ಹೇಗೆ ಸಾಲ್ವ್ ಮಾಡೋದು ಅಂತ. ಕನ್ಸಿಡರ್ secant of x plus y divided by x minus y is equal to a ಅಂತ ಇದೆ. ಶೋ ದಟ್ dy by dx is equal to y by x ಅಂತ ಹೇಳಿ ಪ್ರೂಫ್ ಮಾಡಬೇಕು. ಇದನ್ನು ಹೀಗೆ ಡಿಫ್ರೆನ್ಷಿಯೇಷನ್ ಮಾಡ್ತಾ ಹೋದ್ರೆ ಇಟ್ಸ್ ಟೂ ಡಿಫಿಕಲ್ಟ್. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಒಂದು ಹಿಂಟ್ ನೋಡಿ, ಈ ಸೀಕೆಂಟ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅಂದರೆ ಇನ್ವರ್ಸ್ ಫಂಕ್ಷನ್ನ ಆಪ್ರೇಟ್ ಮಾಡಿಕೊಂಡ್ರೆ ಆಗ ನಮಗೆ ಸೀಕೆಂಟ್ ಇನ್ವರ್ಸ್ ಎ ಆಗುತ್ತೆ. ಸೊ secant inverse A ಅನ್ನೋದು ಇಟ್ ಈಸ್ ಎ ಕಾನ್ಸ್ಟೆಂಟ್. ಇಫ್ ವಿ ಡಿಫ್ರೆನ್ಶಿಯೇಟ್ ದಿಸ್ secant inverse A ದಟ್ ಗಿವ್ಸ್ 0. ಸೊ ಹಾಗಾಗಿ ಇದನ್ನ ನಾನು ಈ ಫಾರ್ಮೆಟಲ್ಲಿ ಬರಿತಾ ಇದ್ದೀನಿ. ಈಗ ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳೋಣ. ಸೊ ಕೋಶೆಂಟ್ ರೂಲ್ ಆಗುತ್ತೆ, ಯಾಕೆಂದರೆ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ ಅಂದಾಗ ಫ್ರಾಕ್ಷನ್ ಇರೋದ್ರಿಂದ ಕೋಶೆಂಟ್ ರೂಲ್ನ ಯೂಸ್ ಮಾಡೋಣ. ಕೋಶೆಂಟ್ ರೂಲ್ ಮೀನ್ಸ್ ಡಿನಾಮಿನೇಟರ್ ಸ್ಕ್ವಯರ್ ಆಗುತ್ತೆ. ನೆಕ್ಸ್ಟ್ ಡಿನಾಮಿನೇಟರ್ನ ಹಾಗೆ ಬರಿತೀವಿ. ನ್ಯೂಮರೇಟರ್ ಡಿಫ್ರೆನ್ಷಿಯೇಷನು, ನ್ಯೂಮರೇಟರ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1 ಪ್ಲಸ್ ವೈಗೆ ಡಿಫ್ರೆನ್ಷಿಯೇಷನು ಡಿ ವೈ ಬೈ ಡಿ ಎಕ್ಸ್. ನೆಕ್ಸ್ಟು ಮೈನಸ್ ನ್ಯೂಮರೇಟರ್ನ ಹಾಗೆ ಬರಿತೀವಿ. ಡಿನಾಮಿನೇಟರ್ಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 1 ಮೈನಸ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು secant ಇನ್ವರ್ಸ್ಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 0 ಆಯಿತು. ನೋಡಿ, ದಿಸ್ ಫ್ರಾಕ್ಷನ್ ಈಸ್ ಈಕ್ವಲ್ ಟು 0 ಅಂದರೆ ಒಂದು ಫ್ರಾಕ್ಷನ್ 0 ಆಯಿತು ಅಂದರೆ ನ್ಯೂಮರೇಟ್ರೇ 0 ಆಗಿರಬೇಕು, ಡಿನಾಮಿನೇಟರ್ 0 ಆಗಿರಲ್ಲ. ಸೊ ನೀವೇನು ಮಾಡ್ತೀರಿ, ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ 0 ಇಂಟು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 0 ಅಂತ ಹೇಳ್ಬಿಡ್ತೀರಾ. ಅದು ಆ ಥರ ಅಲ್ಲ. ಸೊ ಒಂದು ಫ್ರಾಕ್ಷನ್ 0 ಆಗಿದೆ ಅಂದರೆ ನ್ಯೂಮರೇಟ್ರೇ 0 ಆಗಿರಬೇಕು ಅಂತ. ಸೊ ಹಾಗಾಗಿ ಎಕ್ಸ್ ಮೈನಸ್ ವೈ ಇಂಟು 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ವೈ ಇಂಟು 1 ಮೈನಸ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 0 ಆಗಿರುತ್ತೆ. ಹೆನ್ಸ್ ಗೊತ್ತಾಯ್ತಾ? ನೆಕ್ಸ್ಟ್ ಇದನ್ನ ಎಕ್ಸ್ ಮೈನಸ್ ವೈ ಇಂದ ಟರ್ಮ್ ವೈಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಮೈನಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್
ನೆಕ್ಸ್ಟ್ ನೋಡಿ ಇದನ್ನು ಅಬ್ಸರ್ವ್ ಮಾಡಿ, ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, ಎಕ್ಸ್ ಇಂಟು ಒನ್ ಈಸ್ ಎಕ್ಸ್. ನೆಕ್ಸ್ಟ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್. ನೆಕ್ಸ್ಟು ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, y into 1 is y, minus into plus is minus, minus into minus is plus y into dy by dx is equal to 0. Is it clear? So ನಾನು ಹೇಳಿದ ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ x gets cancel, plus x minus x gets cancel. ಇನ್ನು ಯಾವುದಾದ್ರೂ ಟರ್ಮ್ಸ್ ಕ್ಯಾನ್ಸಲ್ ಆಗಂಗಿದ್ರೆ ಕ್ಯಾನ್ಸಲ್ ಮಾಡೋದು. y into dy by dx plus y into dy by dx gets cancel. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, x into dy by dx x into dy by dx ಅಂದರೆ 2x into dy by dx, minus y means minus 2y is equal to 0. Transfer this minus 2y to RHS, that gives 2x into dy by dx is equal to 2y. So cross multiplication ಮಾಡಿದ್ರೆ dy by dx is equal to 2y divided by 2x. So 2 gets cancelled, that gives dy by dx is equal to y by x. Hence the result. Okay, the next problem is consider root x plus root y is equal to root a. So here we have to show dy by dx is equal to minus root y by root x. So differentiate this with respect to x. So that gives the differentiation of root x is 1 divided by 2 root x plus the differentiation of root y is 1 divided by 2 root y into, again differentiate that y with respect to x means dy by dx is equal to root a is a constant, so the differentiation of root a is 0. ಅರ್ಥ ಮಾಡ್ಕೊಳ್ಳಿ, ರೂಟ್ ಎಕ್ಸ್ಗೆ ನಾನೀಗ ಆಲ್ರೆಡಿ ಫಾರ್ಮುಲಾ ಹೇಳಿದ್ದೀನಿ. ರೂಟ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1 divided by 2 root x. ಅದೇ ಥರನೇ ರೂಟ್ ವೈಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 1 divided by 2 root y ಬರುತ್ತೆ. ಅದಾದಮೇಲೆ ವೈಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ dy by dx. ಸೊ ಟ್ರಾನ್ಸ್ಫರ್ ದಿಸ್ 1 by 2 root x to RHS. ಸೊ ಅವಾಗ 1 divided by 2 root y into dy by dx is equal to minus 1 divided by 2 root x ಆಯಿತು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಅವಾಗ dy by dx is equal to minus 2 root y minus 2 root y divided by 2 root x. ಸೊ 2 ಕ್ಯಾನ್ಸಲ್ ಆಯಿತು. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು dy by dx is equal to ಮೈನಸ್ ರೂಟ್ನ ಎರಡಕ್ಕೂ ಸೇರಿಸಿ ಒಟ್ಟಿಗೆ ಅಪ್ಲೈ ಮಾಡಿದ್ರೆ ರೂಟ್ y by x ಆಯಿತು. ಹೆನ್ಸ್ ದ ರಿಸಲ್ಟ್. ಅದನ್ನು ನಾವಿಲ್ಲಿ ಪ್ರೂಫ್ ಮಾಡಬೇಕಾಗಿದ್ದು. ನೆಕ್ಸ್ಟು 20th one. Consider root of x by y plus root of y by x is equal to a. Show that x into dy by dx plus x into dy by dx is equal to y ಅಂತ ಹೇಳಿ ಪ್ರೂಫ್ ಮಾಡಬೇಕು. ನೋಡಿ, ಇದು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಷನ್ ಮಾಡ್ಕೊಂಡು ಹೋಗ್ಬೋದು, ಬಟ್ ಅದಕ್ಕಿಂತ ಒಂದು ಬೆಟರ್ ಮೆಥಡ್ ಅಂದರೆ ಒಂದು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋದು. ಏನು ಸಿಂಪ್ಲಿಫಿಕೇಶನ್ ಅಂದರೆ ಅಪ್ಲೈ ರೂಟ್ ಟರ್ಮ್ ವೈಸ್, ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ರೂಟ್ನ ಟರ್ಮ್ ವೈಸ್ ಆಪ್ರೇಟ್ ಮಾಡ್ತಾ ಇದ್ದೀನಿ. ಸೊ ಆವಾಗ ನಮಗೆ ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ವೈ ಪ್ಲಸ್ ರೂಟ್ ವೈ ಡಿವೈಡೆಡ್ ಬೈ ರೂಟ್ ಎಕ್ಸ್ ಆಯಿತು. ಸೊ ಟೇಕ್ ಎಲ್ ಸಿ ಎಮ್ ತೊಗೊಳ್ಳೋಣ. ಸೊ ಅವಾಗ ಏನಾಗುತ್ತೆ, ರೂಟ್ ವೈ ಇಂಟು ರೂಟ್ ಎಕ್ಸ್ ಆಯಿತು ಎಲ್ ಸಿ ಎಮ್. ಸೊ ಡಿನಾಮಿನೇಟರ್ ಎರಡನ್ನೂ ಮಲ್ಟಿಪ್ಲೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಎಲ್ ಸಿ ಎಮ್ ತೊಗೊತಾ ಇದ್ದೀವಲ್ವಾ, ಸೊ ಹಾಗಾಗಿ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ರೂಟ್ ವೈ ಇಂಟು ರೂಟ್ ವೈ ಅಂದರೆ ವೈ ಈಸ್ ಈಕ್ವಲ್ ಟು ಎ. ಹೇಗಾಯ್ತು ಗೊತ್ತಾಯ್ತಾ? ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಅಂದರೆ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಲ್ವಾ. ಸೊ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಸ್ಕ್ವಯರು ರೂಟು ಕ್ಯಾನ್ಸಲ್ ಆದರೆ ಎಕ್ಸ್ ಉಳ್ಕೊಳ್ಳುತ್ತೆ. ರೂಟ್ ವೈ ಇಂಟು ರೂಟ್ ವೈ ಅಂದರೆ ರೂಟ್ ವೈ ಹೋಲ್ ಸ್ಕ್ವೇರ್, ಸ್ಕ್ವಯರು ರೂಟು ಕ್ಯಾನ್ಸಲ್ ಆದರೆ ವೈ ಉಳ್ಕೊಳ್ಳುತ್ತೆ. ನೆಕ್ಸ್ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಎ ಇಂಟು ರೂಟ್ ಎಕ್ಸ್ ಇಂಟು ರೂಟ್ ವೈ ಆಯಿತು. ಸೊ ಇದನ್ನು ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ ಆರ್ ಎಚ್ ಎಸ್ಗೆ. ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡೋಣ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿಕೊಂಡ್ರೆ ದಟ್ ಗಿವ್ಸ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಇದ್ದಿದ್ದು ಎ ಸ್ಕ್ವೇರ್ ಆಯಿತು,
ರೂಟ್ ಎಕ್ಸ್ ಇದ್ದಿದ್ದು ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಆಯಿತು, ರೂಟ್ ವೈ ಇದ್ದಿದ್ದು ರೂಟ್ ವೈ ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟು ಕ್ಯಾನ್ಸಲ್, ದಟ್ ಗಿವ್ಸ್ ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು ಎಕ್ಸ್ ಇಂಟು ವೈ. ಈಸಿ ಕ್ಲಿಯರ್? ಸೊ ಇದಿಷ್ಟು ಬರ್ದಿದ್ದು ಎಲ್ಲರಿಗೂ ಅರ್ಥ ಆಯ್ತಾ? ಸೊ ಇದರಲ್ಲಿ ನೆಕ್ಸ್ಟು ನಾವು ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗಬೇಕು. ಬಟ್ ಇದರಲ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳೋಣ. ಏನಂದರೆ ಇದು ನೆಕ್ಸ್ಟ್ ನಾವು ಯೂಸ್ ಮಾಡ್ಕೋತೀವಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಟ್ ನನಗೆ ನೆಕ್ಸ್ಟ್ ಇದನ್ನು ಫುಲ್ ಕಂಪ್ಲೀಟಾಗಿ ಇಲ್ಲೇ ಸಾಲ್ವ್ ಮಾಡಲಿಕ್ಕಾಗಲ್ಲ, ಸ್ವಲ್ಪ ಅಳಿಸ್ಬೇಕಾಗತ್ತೆ ಇದನ್ನು. ಸೊ ನೋಡಿ, ಅಬ್ಸರ್ವ್ ಮಾಡಿ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮೀನ್ಸ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನು 2 ಇಂಟು ಎಕ್ಸ್ ಪ್ಲಸ್ ವೈ. ಎಕ್ಸ್ ಸ್ಕ್ವೇರ್ ಥರ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2x ಅಂತ ಹೇಳ್ತೀವಲ್ವಾ, ಹಾಗೆ. ಆ್ಯಂಡ್ ದೆನ್ ಡಿಫ್ರೆನ್ಷಿಯೇಟ್ ದಿಸ್ ಎಕ್ಸ್ ಪ್ಲಸ್ ವೈ. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1 ಪ್ಲಸ್ ವೈಗೆ ಡಿಫ್ರೆನ್ಷಿಯೇಷನು dy by dx ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಹಾಗೆ ಇರುತ್ತೆ. ಎಕ್ಸ್ ಇಂಟು ವೈಗೆ ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡೋದು. ಎಕ್ಸ್ ಹಾಗೆ ಇರುತ್ತೆ, ವೈಗೆ ಡಿಫ್ರೆನ್ಷಿಯೇಷನು dy by dx ಪ್ಲಸ್ ವೈ ಹಾಗೆ ಬರ್ಕೋತೀವಿ, ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ನು 1 ಹಾಗಾಗಿ ಬರಿತಾ ಇಲ್ಲ. ನೆಕ್ಸ್ಟ್ ಏನಂದರೆ ಈ ಎ ಸ್ಕ್ವೇರ್ ಇರೋ ಜಾಗದಲ್ಲಿ ಅಬ್ಸರ್ವ್ ಮಾಡಿ ಕೇರ್ಫುಲ್ಲಾಗಿ. ಎ ಸ್ಕ್ವೇರ್ ಇರೋ ಜಾಗದಲ್ಲಿ ನಾವು ಏನಂತ ಬರಿಬೋದು ಅಂತ, ಈ ಎಕ್ಸ್ ವೈನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಎಕ್ಸ್ ವೈನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ವೈ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಬರಿಬೋದಾ? ಸೊ ಈ ಎಕ್ಸ್ ವೈನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎ ಸ್ಕ್ವೇರ್ ಇರೋ ಜಾಗದಲ್ಲಿ, ಈ ಎ ಸ್ಕ್ವೇರ್ ಇರೋ ಜಾಗದಲ್ಲಿ ಇದನ್ನು ರೀಪ್ಲೇಸ್ ಮಾಡ್ತೀನಿ. ಸೊ ಯಾಕೆ ಸರ್ ರೀಪ್ಲೇಸ್ ಮಾಡ್ತೀರಾ ಅಂದರೆ, ನೋಡಿ ಆ ಪ್ರಾಬ್ಲಮ್ನಲ್ಲಿ ಸೊಲ್ಯೂಷನ್ ಏನು ಅಂದರೆ ಶೋ ದಟ್ ಅಂತ ಹೇಳಿ ಏನು ಕೊಟ್ಟಿದ್ರು, ಆ ಶೋ ದಟ್ಟಲ್ಲಿ ನಮಗೆ ಎ ಸ್ಕ್ವೇರ್ ಇಲ್ಲ. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡೋದಕ್ಕೆ ನೆಕ್ಸ್ಟ್ ನನಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಆ ಎ ಸ್ಕ್ವೇರ್ನ ರೀಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ ಇಲ್ಲಿ 2 ಇಂಟು ಎಕ್ಸ್ ಪ್ಲಸ್ ವೈ ಇಂಟು 1 ಪ್ಲಸ್ dy by dx ಈಸ್ ಈಕ್ವಲ್ ಟು ರೀಪ್ಲೇಸ್ ದಟ್ ಎ ಸ್ಕ್ವೇರ್ ಆಸ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ವೈ ಇಂಟು ಎಕ್ಸ್ ಇಂಟು dy by dx ಪ್ಲಸ್ ವೈ. ಅಬ್ಸರ್ವ್ ಮಾಡಿ ನೀಟಾಗೆ, ಇಲ್ಲಿ ಎಕ್ಸ್ ಪ್ಲಸ್ ವೈ ಇದೆ ಅಲ್ವಾ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇಲ್ಲೇ ಡಿನಾಮಿನೇಟರ್ಗೆ ಬರುತ್ತೆ ಎಕ್ಸ್ ಪ್ಲಸ್ ವೈ. ಆ ಒಂದು ಎಕ್ಸ್ ಪ್ಲಸ್ ವೈ ಕ್ಯಾನ್ಸಲ್ ಆಗುತ್ತೆ. ಇದು ಸ್ಕ್ವಯರ್ ಇದೆ, ಇಲ್ಲಿ ಒಂದು ಎಕ್ಸ್ ಪ್ಲಸ್ ವೈ ಇದೆ, ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಸೊ ಕ್ಯಾನ್ಸಲ್ ಮಾಡಿಕೊಂಡ್ರೆ ಇನ್ನು ಏನು ಉಳ್ಕೊಂತು, ಸೊ ಅದನ್ನು ಇಲ್ಲಿ ಬರೀತೀನಿ ನಾನು. ಸೊ ದಟ್ ಈಸ್ 2 ಇಂಟು 1 ಪ್ಲಸ್ dy by dx ಈಸ್ ಈಕ್ವಲ್ ಟು ಒಂದು ಎಕ್ಸ್ ಪ್ಲಸ್ ವೈ ಕ್ಯಾನ್ಸಲ್ ಆದರೆ ಇನ್ನು ಒಂದು ಎಕ್ಸ್ ಪ್ಲಸ್ ವೈ ಉಳ್ಕೊಂತು. ಡಿನಾಮಿನೇಟ್ರಲ್ಲಿ ಎಕ್ಸ್ ಇಂಟು ವೈ ಹಾಗೆ ಇದೆ, ಇಂಟು ಎಕ್ಸ್ ಇಂಟು dy by dx ಪ್ಲಸ್ ವೈ. ನೆಕ್ಸ್ಟು ಇಲ್ಲಿ 2 ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 ಇಂಟು 1 ಅಂದರೆ 2 ಪ್ಲಸ್ 2 ಇಂಟು dy by dx ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಎಕ್ಸ್ ವೈನ ಟರ್ಮ್ ವೈಸ್ ಮಲ್ಟಿಪ್ಲೈ ಮಾಡೋಣ. ಆಗ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಎಕ್ಸ್ ಇಂಟು ವೈ ಇಂಟು ಎಕ್ಸ್ ಇಂಟು dy by dx ಪ್ಲಸ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಎಕ್ಸ್ ವೈ ಇಂಟು ವೈ ಏನಿತ್ತು ಅದನ್ನು ಹಾಗೆ ಬರಿತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್, ವೈ ಕ್ಯಾನ್ಸಲ್. ಸೊ ಇನ್ನೇನು ಉಳ್ಕೊಂಡಿದೆ ಅದನ್ನು ಬರೆಯೋಣ. ಸೊ ಸಿಂಪ್ಲಿಫಿಕೇಶನ್ ಮಾಡ್ಕೊತಾ ಹೋಗೋಣ. ಸೊ 2 ಪ್ಲಸ್ 2 ಇಂಟು dy by dx ಪ್ಲಸ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ವೈ ಇಂಟು dy by dx ಪ್ಲಸ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಎಕ್ಸ್. ಸೊ ವೈ ಕ್ಯಾನ್ಸಲ್ ಆಗಿದೆ. ಈ ಎಕ್ಸ್ ಪ್ಲಸ್ ವೈ ಬೈ ವೈ ಇಂಟು dy by dxನ LHSಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಯಾಕೆಂದರೆ ಇಲ್ಲೂ ಕೂಡ dy by dx ಇದೆ. ಆ dy by dx ಟರ್ಮ್ಸ್ ಎಲ್ಲ ಒಂದು ಕಡೆ ಬರಬೇಕು. ಸೊ 2 ಇಂಟು dy by dx ಮೈನಸ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ವೈ ಇಂಟು dy by dx ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2. ಈ 2ನ RHSಗೆ ಟ್ರಾನ್ಸ್ಫರ್ ಮಾಡಿದ್ರೆ ಮೈನಸ್ 2 ಆಗುತ್ತೆ. ಸೊ ಟೇಕ್ dy by dx ಕಾಮನ್, dy by dx ಕಾಮನ್ ತಗೊಂಡ್ರೆ 2 ಮೈನಸ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ವೈ ಇಂಟು dy by dx is equal to take LCM. X is the LCM. Next ಇಲ್ಲಿ x plus y minus 2x ಆಗುತ್ತೆ.
ಸೊ ಅರ್ಥ ಆಗ್ತಾ ಇದೆಯಾ ನಾ ಹೇಳ್ತಿರೋದು. ನೆಕ್ಸ್ಟ್ ಅದೇ ಥರನೇ ಇಲ್ಲಿ y ಎಲ್ ಸಿ ಎಮ್. ಸೊ y ಎಲ್ ಸಿ ಎಮ್ ಆಯಿತು, ಇದು 2y ಮೈನಸ್, ನೋಡಿ ಮೈನಸ್ ಎರಡಕ್ಕೂ ಮಲ್ಟಿಪ್ಲೈ ಆಗಬೇಕು, ಎಕ್ಸ್ಗೆ ಮತ್ತು y ಎರಡಕ್ಕೂ. ಸೊ ಮೈನಸ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್, ಸಾರಿ ವೈ ಬರೆಯೋಣ, ವೈ ಎಕ್ಸ್ ಮೈನಸ್ 2x ಅಂದರೆ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಅರ್ಥ ಆಯ್ತಾ ಹೇಳಿದ್ದು. ನೆಕ್ಸ್ಟು 2y ಮೈನಸ್ ವೈ ಅಂದರೆ ವೈ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ದಟ್ ಗೀವ್ಸ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ವೈ ಡಿವೈಡೆಡ್ ಬೈ ವೈ ಮೈನಸ್ ಎಕ್ಸ್ ಆಯಿತು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಈ ವೈ ನ್ಯೂಮರೇಟರ್ಗೆ ಹೋಗುತ್ತೆ, ವೈ ಮೈನಸ್ ಎಕ್ಸು ಡಿನಾಮಿನೇಟರ್ಗೆ ಬರುತ್ತೆ. ವೈ ಮೈನಸ್ ಎಕ್ಸ್ ಗೆಟ್ಸ್ ಕ್ಯಾನ್ಸಲ್, ಉಳ್ಕೊಂಡಿದ್ದೇನೆಂದ್ರೆ ವೈ ಬೈ ಎಕ್ಸ್. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಬೈ ಎಕ್ಸ್. ಸೊ ಆ್ಯಕ್ಚುಲಿ ಇಲ್ಲಿ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಇದೆ, ಈ ಎಕ್ಸ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ರಿಸಲ್ಟ್ ಬರುತ್ತೆ. ಹ್ಯಾನ್ಸ್ ದ ರಿಸಲ್ಟ್. ದ ನೆಕ್ಸ್ಟ್ ಒನ್ ಈಸ್ 21st ಒನ್. If x into root of 1 plus y is equal to y into root of 1 plus x is equal to 0, where x is not equal to y, show that dy by dx is equal to minus 1 divided by 1 plus x whole square ಅಂತ ಇದೆ. ಸೊ ಇಲ್ಲಿ x is not equal to y ಅಂತ ಹೇಳಿ ಕಂಡೀಷನ್ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಸಾಲ್ವ್ ಮಾಡಬೇಕು. ಸೊ ನೋಡಿ ಅಬ್ಸರ್ವ್ ಮಾಡಿ, ತುಂಬ ಸಿಂಪಲ್ ಒನ್. ಇದನ್ನು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಸಿಂಪ್ಲಿಫಿಕೇಶನ್ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ತೀನಿ ಅಂದರೆ x into root of 1 plus y is equal to minus y into root of 1 plus x ಅಂತ ಬರ್ಕೊಳ್ಳೋಣ. ಯಾಕೆ ಸರ್ ಅಂದರೆ ಸ್ಕ್ವಾರಿಂಗ್ ಆನ್ ಬೋತ್ ಸೈಡ್ ಮಾಡೋದಕ್ಕೆ. ಸೊ ನೀವು ಕೇಳ್ಬೋದು ಸರ್ ಇಲ್ಲ ಸ್ಟಾರ್ಟಿಂಗೇ ಸ್ಕ್ವಾರಿಂಗ್ ಆನ್ ಬೋತ್ ಸೈಡ್ ಮಾಡ್ಬೋದಿತ್ತಲ್ಲ. ಸ್ಟಾರ್ಟಿಂಗೇ ಸ್ಕ್ವಾರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ದಿಸ್ ಈಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ ಆಗುತ್ತೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಥರ, ಅಂದರೆ ಸಿಂಪ್ಲಿಫಿಕೇಶನ್ ಇನ್ನೂ ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ಹಾಗಾಗಿ ಇಲ್ಲೇನೆ ಸ್ಕ್ವಾರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊತಾ ಇದ್ದೀನಿ. ಸೊ ಎಕ್ಸ್ ಸ್ಕ್ವೇರ್ ಇಂಟು 1 ಪ್ಲಸ್ ವೈ ಆಯಿತು, ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆದರೆ ಮೈನಸ್ ವೈ ಸ್ಕ್ವೇರ್ ಅಂದರೆ ಪ್ಲಸ್ ವೈ ಸ್ಕ್ವೇರ್. ಸೊ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ 1 ಪ್ಲಸ್ ಎಕ್ಸ್ ಉಳ್ಕೊಂತು. ಸೊ ಈಗ ಟರ್ಮ್ ವೈಸ್ ಮಲ್ಟಿಪ್ಲೈ ಮಾಡಿ, ಎಕ್ಸ್ ಸ್ಕ್ವೇರ್ ಇಂಟು 1 ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ವೈ ಅಂದರೆ ಎಕ್ಸ್ ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ವೈ ಸ್ಕ್ವೇರ್. ಇದಿಷ್ಟಕ್ಕೆ ಇಲ್ಲಿಗೆ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಷನ್ ಮಾಡ್ಕೊತಾ ಹೋಗ್ಬಿಟ್ರೆ ಮತ್ತೆ ಅಗೈನ್ ಕಾಂಪ್ಲಿಕೇಟೆಡ್ ಆಗುತ್ತೆ. ಇದನ್ನ ಇನ್ನೊಂಚೂರು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಬೇಕು. ಏನಂದ್ರೆ ಟ್ರಾನ್ಸ್ಫರ್ ದೀಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಟು ಎಲ್ ಎಚ್ ಎಸ್, ದಟ್ ಗಿವ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಸೊ ಹಿಯರ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಹಾಗೆ ಇವೆರಡರಲ್ಲಿ ಎಕ್ಸ್ ವೈ ಕಾಮನ್ ತಗೊಳ್ಳಿ, ಎಕ್ಸ್ ವೈ ಕಾಮನ್ ತಗೊಂಡ್ರೆ ಎಕ್ಸ್ ಮೈನಸ್ ವೈ ಉಳ್ಕೊಂತು, ದಟ್ ಈಸ್ ಈಕ್ವಲ್ ಟು 0. ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ ಇದೆ ಅಲ್ವಾ. ಸೊ ಹಾಗಾಗಿ ಅದನ್ನು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಥರ, ಅಂದರೆ ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಥರ, ಈ ಪ್ಲಸ್ ಎಕ್ಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 0. ಅಗೈನ್ ಟೇಕ್ ಎಕ್ಸ್ ಮೈನಸ್ ವೈ ಕಾಮನ್. ಸೊ ಎಕ್ಸ್ ಮೈನಸ್ ವೈ ಕಾಮನ್ ತಗೊಂಡ್ರೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಉಳ್ಕೊಂತು ಪ್ಲಸ್ ಎಕ್ಸ್ ವೈ ಉಳಿತು ಈಸ್ ಈಕ್ವಲ್ ಟು 0. ನೋಡಿ ಎಕ್ಸ್ ಮೈನಸ್ ವೈ ಅನ್ನೋದು ಒಂದು ಟರ್ಮು, ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ ಅನ್ನೋದು ಇನ್ನೊಂದು ಟರ್ಮ್. ಇವೆರಡು ಟರ್ಮ್ಸು ಪ್ರಾಡಕ್ಟಲ್ಲಿದೆ. ದ ಪ್ರಾಡಕ್ಟ್ ಆಫ್ ದೀಸ್ ಟು ಟರ್ಮ್ ಈಸ್ ಈಕ್ವಲ್ ಟು 0 ಅಂದರೆ ಮೊದಲನೇ ಟರ್ಮ್ 0 ಆಗಿರಬೇಕು, ಇಲ್ಲ ಎರಡನೇ ಟರ್ಮ್ 0 ಆಗಿರಬೇಕು. ಕ್ಲಿಯರ್ಲಿ ಇಲ್ಲಿ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ವೈ ಅಂದರೆ ಎಕ್ಸ್ ಮೈನಸ್ ವೈ ಈಸ್ ನಾಟ್ ಈಕ್ವಲ್ ಟು 0 ಅಂತ. ಸೊ ಇದು 0 ಆಗ್ತಿಲ್ಲ ಅಂದರೆ ಇದೇ 0 ಆಗಿರಬೇಕು. ಸೊ ಆ ಬೇಸಿಸ್ ಮೇಲೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ ಈಸ್ ಈಕ್ವಲ್ ಟು 0 ಅಂತ ಬರಿತೀವಿ. ಎರಡು ಟರ್ಮ್ನ ಪ್ರಾಡಕ್ಟ್ ನಮಗೆ 0 ಆಗ್ತಿದೆ ಅಂದರೆ ಮೊದಲನೇ ಟರ್ಮ್ 0 ಆಗಿರಬೇಕು, ಇಲ್ಲ ಅಂದರೆ ಎರಡನೇ ಟರ್ಮ್ 0 ಆಗಿರಬೇಕು. ಯಾಕೆಂದರೆ ಎ ಇಂಟು ಬಿ ಎಂದಾಗ ಎ 0 ಇರಬೇಕು, ಇಲ್ಲ ಬಿ 0 ಇರಬೇಕು. ಮಲ್ಟಿಪ್ಲೈ ಮಾಡಿದಾಗ 0 ಬರೋದಕ್ಕೆ. ಸೊ ಹಾಗಾಗಿ ಎಕ್ಸ್ ಮೈನಸ್ ವೈ 0 ಆಗಲ್ಲ ಅಂದರೆ ಇದೇ 0 ಇರಬೇಕು ಅಂತ. ಸೊ ಹಾಗಾಗಿ ದಟ್ ಈಸ್ ಈಕ್ವಲ್ ಟು 0 ಅಂತ. ನಾವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1, ವೈಗೆ ಡಿಫ್ರೆನ್ಷಿಯೇಷನ್ dy by dx. ಅಪ್ಲೈ ದ ಪ್ರಾಡಕ್ಟ್ ರೂಲ್, x ಇಂಟು dy by dx ಪ್ಲಸ್ y ಈಸ್ ಈಕ್ವಲ್ ಟು 0 ಬಿಕಾಸ್ ದ ಡಿಫ್ರೆನ್ಷಿಯೇಷನ್ ಆಫ್ x ಈಸ್ 1. ಇವೆರಡರಲ್ಲಿ
ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೊಗೊಂಡ್ರೆ 1 ಪ್ಲಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಸೊ ಮೈನಸ್ ವೈ ಮೈನಸ್ 1 ಆಯಿತು. ಸೊ ವೈ ಮತ್ತು 1ನ ಎರಡನ್ನೂ ಆರ್ ಎಚ್ ಎಸ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಮೈನಸ್ ವೈ ಮೈನಸ್ 1 ಆಯಿತು. ನಾವು ಸಿಂಪ್ಲಿಫಿಕೇಶನ್ ನೋಡಿ ಹೇಗೆ ಬರುತ್ತೆ ಅಂತ, ಇದನ್ನು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ದಟ್ ಇಂಪ್ಲೈಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಮೈನಸ್ ವೈ ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಅಂತ. ಬಟ್ ಆ್ಯಕ್ಚುಲಿ ನಮಗೆ ರಿಸಲ್ಟಲ್ಲಿ ಮೈನಸ್ 1 ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ. ಸೊ ಇದನ್ನು ಅಬ್ಸರ್ವ್ ಮಾಡಿ, ಈ ಒಂದು ಟರ್ಮ್ನ ಅಬ್ಸರ್ವ್ ಮಾಡಿ. ಇದರಲ್ಲಿ ಎಕ್ಸ್ನ ಆರ್ ಎಚ್ ಎಸ್ಗೆ ಟ್ರಾನ್ಸ್ಫರ್ ಮಾಡೋಣ, ಇವೆರಡರಲ್ಲಿ ವೈನ ಕಾಮನ್ ತಗೋಣ. ಆವಾಗ 1 ಪ್ಲಸ್ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಆಗುತ್ತೆ. ಇಫ್ ಯು ಟ್ರಾನ್ಸ್ಫರ್ ದಿಸ್ ಎಕ್ಸ್ ಟು ಆರ್ ಎಚ್ ಎಸ್ ಮೈನಸ್ ಎಕ್ಸ್ ಆಯಿತು. ಇವೆರಡರಲ್ಲಿ ವೈ ಕಾಮನ್ ತೊಗೊಂಡ್ರೆ 1 ಪ್ಲಸ್ ಎಕ್ಸ್ ಆಗುತ್ತೆ. ಸೊ ವೈ ಈಸ್ ಈಕ್ವಲ್ ಏನಂತ ಬರಿಬೋದು, ಮೈನಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಅಂತ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ವೈ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಅಂತ. ಈ ವೈ ಇರೋ ಜಾಗದಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಆಗ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ವೈ ಪ್ಲಸ್ನಲ್ಲಿ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಆಯಿತು. ನೆಕ್ಸ್ಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ನೋಡಿ ಯಾಕೆ ಅದನ್ನು ರೀಪ್ಲೇಸ್ ಮಾಡಿಕೊಂಡೆ ವೈನ ಅಂದರೆ ನಮ್ಗೆ ಇಲ್ಲಿ ವೈ ಬಂದ್ಬಿಟ್ಟಿತ್ತು, ಬಟ್ ರಿಸಲ್ಟಲ್ಲೆಲ್ಲೂ ವೈ ಇಲ್ಲ. ಸೊ ಹಾಗಾಗಿ ವೈ ಅಂದರೆ ಏನು ಅಂತ ಹೇಳಿ ಕಂಡುಹಿಡ್ಕೊಂಡು ಅದನ್ನು ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಮೈನಸ್ 1 ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್. ಟೇಕ್ ಎಲ್ ಸಿ ಎಮ್, ಅಲ್ಲಿ ನ್ಯೂಮರೇಟ್ರಲ್ಲಿ ಎಲ್ ಸಿ ಎಮ್ ತೊಗೊಳ್ಳೋಣ. ಸೊ ಎಲ್ ಸಿ ಎಮ್ ತೊಗೊಂಡ್ರೆ ನೋಡಿ ಏನು ಬರುತ್ತೆ ಅಂತ. ಸೊ ದಟ್ ಇಂಪ್ಲೈಸ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಇಸ್ ದ ಎಲ್ ಸಿ ಎಮ್, ಎಕ್ಸ್ ಮೈನಸ್ ಆಫ್ 1 ಪ್ಲಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್. So that implies dy by dx is equal to x minus 1 minus x divided by, so ಈ 1 plus x ನ ಡಿನಾಮಿನೇಟರ್ ತಗೋಣ. ಸೊ ಅವಾಗ ಏನಾಗುತ್ತೆ, 1 plus x into 1 plus x ಆಯಿತು. ಸೊ ಎಕ್ಸ್ ಎಕ್ಸ್ ಕ್ಯಾನ್ಸಲ್, ದಟ್ ಗಿವ್ಸ್ dy by dx is equal to minus 1 divided by 1 plus x into 1 plus x is 1 plus x whole square, hence the result. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಈ ಥರ ಇದನ್ನು 21st ಒನ್ನ ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟ್ 22nd ಒನ್. ಸೊ 22nd ಒನ್, ಸೊ ದಟ್ ಈಸ್ ಕನ್ಸಿಡರ್ sin y is equal to x into sin of a plus y. ಸೊ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕೆ ಅಂದರೆ ಇದನ್ನು ನೀವು ಹೀಗೆ ತೊಗೊಂಡು ಸಾಲ್ವ್ ಮಾಡಿದ್ರೆ ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ. ಸೈನ್ ಆಫ್ ಎ ಪ್ಲಸ್ ವೈನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸೈನ್ ವೈ ಡಿವೈಡೆಡ್ ಬೈ ಸೈನ್ ಆಫ್ ಎ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಬರಿಬೋದು. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ವೈ ಡಿವೈಡೆಡ್ ಬೈ ಸೈನ್ ಆಫ್ ಎ ಪ್ಲಸ್ ವೈ ಅಂತ. ಅಬ್ಸರ್ವ್ ಮಾಡಿ, ಇಲ್ಲಿಂದ ಮುಂದಕ್ಕೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ಅಂದರೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಅಂತ ಹೇಳ್ತೀವಿ. ಸೊ ಇಲ್ಲಿ ತನಕ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತಾ ಇದ್ದೆ ಅಲ್ವಾ, ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಅಂತ. ಯಾಕೆ ಸರ್ ಅಂದರೆ ಹಿಯರ್ ಎಕ್ಸ್ ಇಸ್ ಎ ಫಂಕ್ಷನ್ ಆಫ್ ವೈ ಥರ ಇದೆ, ಎಕ್ಸು ಫಂಕ್ಷನ್ ಆಫ್ ವೈ ಥರ. ಇಲ್ಲಿ ತನಕ ವೈ ಇಸ್ ಎ ಫಂಕ್ಷನ್ ಆಫ್ ಎಕ್ಸ್ ಥರ ಇರ್ತಾ ಇತ್ತು, ಹಾಗಾಗಿ ಡಿ ವೈ ಬೈ ಡಿ ಎಕ್ಸ್ ಅಂತ ಹೇಳ್ತಾ ಇದ್ವಿ. ವೈ ಇಸ್ ಆನ್ ಡಿಪೆಂಡೆಂಟ್ ವೇರಿಯಬಲ್, ಎಕ್ಸ್ ಇಸ್ ಆನ್ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ. ಸೊ ಇಲ್ಲಿ ರಿವರ್ಸ್ ಆಗಿದೆ, ಹಾಗಾಗಿ ನಾನು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಅಂತ ಹೇಳ್ತಾ ಇದ್ದೀನಿ. ಸೊ ಎಕ್ಸ್ಗೆ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ವೈ ಆಗುತ್ತೆ. ಅಪ್ಲೈ ಕ್ವೋಷಂಟ್ ರೂಲ್ ಫಾರ್ ದಿಸ್ ಒನ್, ದಟ್ ಗಿವ್ಸ್ ಸೈನ್ ಸ್ಕ್ವಯರ್ ಆಫ್ ಎ ಪ್ಲಸ್ ವೈ. ಅದು ಆ್ಯಕ್ಚುಲಿ ಸೈನ್ ಆಫ್ ಎ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಹಾಗಂದ್ರೂ ಒಂದೇ, ಸೈನ್ ಸ್ಕ್ವೇರ್ ಆಫ್ ಎ ಪ್ಲಸ್ ವೈ ಅಂದ್ರೂ ಒಂದೇ. ಸೊ ಡಿನಾಮಿನೇಟರ್ನ ಸೈನ್ ಆಫ್ ಎ ಪ್ಲಸ್ ವೈನ ಹಾಗೆ ಬರೆಯೋಣ, ಇಂಟು ಸೈನ್ ವೈಗೆ ಡಿಫ್ರೆನ್ಷಿಯೇಷನು. ಸೈನ್ ವೈಗೆ ಡಿಫ್ರೆನ್ಷಿಯೇಷನ್ ಏನು, ಕಾಸ್ ವೈ. ಎಗೈನ್ ವೈಗೆ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಡಿ ವೈ ಡಿವೈಡೆಡ್ ಬೈ ಡಿ ವೈ ಆಗುತ್ತೆ. ಹೀಗೆ ವೈಗೆ ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ಡಿ ವೈ ಬೈ ಡಿ ವೈ, ಡಿ ವೈ ಕ್ಯಾನ್ಸಲ್ ಆದರೆ 1. ಹಾಗಾಗಿ ಮತ್ತೆ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಬರೆಯಕ್ಕೆ ಬರಲ್ಲ, ಯಾಕೆಂದರೆ ವಿತ್ ರೆಸ್ಪೆಕ್ಟ್ ಟು ವೈನೇ ಡಿಫ್ರೆನ್ಷಿಯೇಷನ್ ಮಾಡ್ತಿರೋದ್ರಿಂದ. ನೆಕ್ಸ್ಟು ಮೈನಸ್ ಸೈನ್ ವೈನ ಹಾಗೆ ಬರೆಯೋಣ,
ಸೈನ್ ಆಫ್ ಎಕ್ಸ್ ಪ್ಲಸ್ ವೈಗೆ ಸೈನ್ ಆಫ್ ಎ ಪ್ಲಸ್ ವೈಗೆ ಡಿಫ್ರೆನ್ಷಿಯೇಷನು ಕಾಸ್ ಆಫ್ ಎ ಪ್ಲಸ್ ವೈ. ನೆಕ್ಸ್ಟು ಎಗೆ ಡಿಫ್ರೆನ್ಷಿಯೇಷನ್ 0, ವೈಗೆ ಡಿಫ್ರೆನ್ಷಿಯೇಷನು 1, ಹಾಗಾಗಿ ಬರೆಯೋಕ್ಕೆ ಹೋಗಲ್ಲ. ನೆಕ್ಸ್ಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಇದು ನೋಡಿ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಥರ ಇದೆ. ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಅಂದರೆ ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ. ಸೈನ್ ಆಫ್ ಎ ಅಂದರೆ ಎ ಪ್ಲಸ್ ವೈ ಮೈನಸ್ ಬಿ ಅಂದರೆ ವೈ ಡಿವೈಡೆಡ್ ಬೈ ಇದು ಸೈನ್ ಸ್ಕ್ವೇರ್ ಆಫ್ ಎ ಪ್ಲಸ್ ವೈ ಅಂತ ಬರೀಬೋದು. ಸೊ ವೈ ವೈ ಗೆಟ್ಸ್ ಕ್ಯಾನ್ಸಲ್, ದಟ್ ಗಿವ್ಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಆಫ್ ಎ ಪ್ಲಸ್ ವೈ. ಸೊ ಹ್ಯಾನ್ಸ್ ದ ರಿಸಲ್ಟ್. ಅರ್ಥ ಆಯ್ತಾ? ನೋಡಿ ಅದನ್ನು ನಾವಿಲ್ಲಿ ಪ್ರೂಫ್ ಮಾಡಬೇಕಾಗಿದ್ದು. ಸೊ ಎಕ್ಸ್ಟ್ರೀಮ್ಲಿ ಸಾರಿ, ಇದು ಡಿ ಎಕ್ಸ್ ಬೈ ಡಿ ವೈ, ಇದು ಡಿ ಎಕ್ಸ್ ಬೈ ಡಿ ವೈ. ಸೊ ಅಂಡ್ ದಿಸ್ ಒನ್ ಈಸ್ ಆಲ್ಸೋ ಡಿ ಎಕ್ಸ್ ಬೈ ಡಿ ವೈ. ಇಲ್ಲೇನು ಪ್ರೂಫ್ ಮಾಡ್ತಾ ಇದ್ದೀವಿ, ಡಿ ವೈ ಬೈ ಡಿ ಎಕ್ಸ್ ಅಂದಾಗ ರೆಸಿಪ್ರೋಕಲ್ ತಗೊಳ್ಳಿ. ಆಗ ಇದು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಆಫ್ ಎ ಪ್ಲಸ್ ವೈ ಡಿವೈಡೆಡ್ ಬೈ ಸೈನ್ ಎ. ಹ್ಯಾನ್ಸ್ ದ ರಿಸಲ್ಟ್. ಅರ್ಥ ಆಯ್ತಾ? ಸೊ ಲೈಕ್ ದಟ್ ಟೇಕ್ ದಿಸ್ 23rd ಹ್ಯಾಸ್ ಹೋಮ್ ವರ್ಕ್. ಅದು ಅದೇ ಥರನೇ ಎಕ್ಸ್ಗೆ ಸಿಂಪ್ಲಿಫಿಕೇಶನ್ ಮಾಡಿಕೊಂಡು ಸೊ ಡಿ ಎಕ್ಸ್ ಬೈ ಡಿ ವೈ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ 24th ಒನ್. ಈ 24th ಪ್ರಾಬ್ಲಮ್ ಏನಿದೆ ಇದು ನಿಮ್ಮ ಸಿ ಇ ಟಿನಲ್ಲೆಲ್ಲ ಕೇಳಿದ್ದಾರೆ ಪ್ರಾಬ್ಲಮ್ಮು, ಈ ಟೈಪ್ ಪ್ರಾಬ್ಲಮ್ಸು. ಸೊ ಈವನ್ ಜೆ ಇನಲ್ಲೂ ಕೇಳ್ತಾ ಇರ್ತಾರೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. ಸೊ 24th ಒನ್, ಕನ್ಸಿಡರ್ y is equal to root of log x plus root of log x plus root of log x plus so on up to infinite times ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಈ ಇನ್ಫೈನೈಟ್ ಟೈಮ್ಸ್ ರೂಟ್ ಆಫ್ ಲಾಗ್ ಎಕ್ಸ್ ಅಂದರೆ ರೂಟ್ ಆಫ್ ಲಾಗ್ ಎಕ್ಸ್ ಪ್ಲಸ್ ರೂಟ್ ಆಫ್ ಲಾಗ್ ಎಕ್ಸ್ ಬರ್ತಾ ಇದೆ ಅಂದರೆ ಇನ್ಫೈನೈಟ್ ಟೈಮ್ಸ್ ಇದೆ ಅಂದರೆ ಆ ಇನ್ಫೈನೈಟ್ ಟೈಮ್ಸ್ನ ವೈ ಅಂತ ಹೇಳಿ ಡಿನೋಟ್ ಮಾಡ್ತಿದ್ದೀವಿ ಅಂದರೆ ಅದರಲ್ಲಿ ನಾನು ಒಂದನ್ನ ನೋಡಿ ಹೇಗೆ ಅಂದರೆ ರೂಟ್ ಆಫ್ ಲಾಗ್ ಎಕ್ಸ್ ಪ್ಲಸ್ ವೈ ಅಂತ ಬರ್ಕೋತೀನಿ. ಯಾಕೆ ಹಾಗೆ ಬರಿತೀನಿ ಅಂದರೆ ಇದು ಇನ್ಫೈನೈಟ್ ಟೈಮ್ಸ್. ಆ ಇನ್ಫೈನೈಟ್ ಟೈಮ್ಸ್ನಲ್ಲಿ ಒಂದನ್ನು ನಾವು ನೆಗ್ಲೆಕ್ಟ್ ಮಾಡಿಕೊಂಡ್ರೆ ಏನು ವ್ಯತ್ಯಾಸ ಆಗಲ್ಲ. ಅಂದರೆ ಒಂದು ದೊಡ್ಡ ಸಮುದ್ರದಲ್ಲಿ ಒಂದು ಚೊಂಬು ನೀರು ಎತ್ಕೊಂಡು ಬಂದರೆ ಏನು ವ್ಯತ್ಯಾಸ ಆಗಲ್ಲ, ಸಮುದ್ರವಾಗೇ ಇರುತ್ತೆ. ಹಾಗೆ ಇದು ಕೂಡ ರೂಟ್ ಆಫ್ ಲಾಗ್ ಎಕ್ಸ್ ಪ್ಲಸ್ ರೂಟ್ ಆಫ್ ಲಾಗ್ ಎಕ್ಸ್ ಪ್ಲಸ್ ರೂಟ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಸೊ ಆನ್ ಪ್ಲಸ್ ಅಪ್ ಟು ಇನ್ಫಿನಿಟಿ ತನಕ ಒಂದು ರೂಟ್ ಆಫ್ ಲಾಗ್ ಎಕ್ಸ್ನ ತೆಗೆದ್ರೂ ಕೂಡ ಅದೇನು ವ್ಯತ್ಯಾಸ ಆಗಲ್ಲ, ದಟ್ ಈಸ್ ಈಕ್ವಲ್ ಟು ವೈ ಆಗಿರುತ್ತೆ. ಹಾಗಾಗಿ ಅದು ಒಂದನ್ನು ಹಾಗೆ ಉಳಿಸ್ಕೊಂಡು ಮಿಕ್ಕಿದ್ದಷ್ಟು ಕೂಡ ನಾನು ವೈ ಅಂತ ಹೇಳಿ ಡಿನೋಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡೋಣ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿಕೊಂಡ್ರೆ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪ್ಲಸ್ ವೈ ಉಳ್ಕೊಂತು. ನಾವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನು 2y ಇಂಟು ಡಿ ವೈ ಬೈ ಡಿ ಎಕ್ಸ್. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡ್ತಿರೋದು. ಲಾಗ್ ಎಕ್ಸ್ಗೆ 1/x ಪ್ಲಸ್ ವೈಗೆ ಡಿಫ್ರೆನ್ಷಿಯೇಷನು ಡಿ ವೈ ಬೈ ಡಿ ಎಕ್ಸ್. ಟ್ರಾನ್ಸ್ಫರ್ ದಿಸ್ ಡಿ ವೈ ಬೈ ಡಿ ಎಕ್ಸ್ ಟು ಎಲ್ ಎಚ್ ಎಸ್, ದಟ್ ಗಿವ್ಸ್ 2y ಇಂಟು ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1/x. Take dy by dx common, that gives 2y minus 1 into dy by dx is equal to 1/x. So ನೋಡಿ ರಿಸಲ್ಟ್ ಅದೇ ಬರೀಬೇಕಾಗಿರೋದು ಏನಂದ್ರೆ 2y minus 1 into dy by dx is equal to 1/x. ಸೊ ಅದೇ ನಮಗೆ ರಿಸಲ್ಟ್ ಬಂದಿದೆ. ಹೆನ್ಸ್ ದ ರಿಸಲ್ಟ್. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಇದಿಷ್ಟು ಕೂಡ ಇಂಪ್ಲಿಸಿಟ್ ಫಂಕ್ಷನ್ನ ಪ್ರಾಬ್ಲಮ್ಸು. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ನಾನು ಹೇಗೆ ಡಿಫ್ರೆನ್ಷಿಯೇಷನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನಾರ ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.